ಹಂಗ ಬಿಟ್ಟು ಬಿಡ್ರಿ. ಮಳಿ ನೀರು ಬಿದ್ದರು ಸಹಿತ ಕೊಳತ್ ಹೋಗ್ತಾವು. ಒಂದಿಟ್ಟು ಮಣ್ಣು ಹಾಕಿದ್ರೆ ಅಂದ್ರೆ ಭಾಳ ಚಲೋ. ವರ್ಷದಾಗ ಕೊಳತು ಬಿಟ್ಟಿರ್ತೈತಿ, ಗೊಬ್ಬರ ಆಗ್ತೈತಿ, ಟ್ರಾಲಿ ಗಟ್ಲೆ ಗೊಬ್ಬರ ಆಗ್ತೈತಿ. ನಮ್ಗೆ ಅದು ಬ್ಯಾಡ ಆಗುತ್ತೆ. ಎಲ್ಲಿ ಸಿಗ್ತೈತೆ ಅಂದ್ರೆ ಅದನ್ನ ಮತ್ತೆ ಯಾರು ತುಂಬಿಟ್ಟಿದ್ರೆ ರೊಕ್ಕ ಕೊಟ್ಟು ತರಕ್ ಹೋಗ್ತಾನೆ. ಇದು ಒಕ್ಕಲಿಗರ ಲಕ್ಷಣ. ಯಾರು ಒಕ್ಕಲಿಗರ ಹೊಂದಾಗ ನೀರು ಅದಾವ ಅಂತೇಳಿ ನಾವು ಸಣ್ಣವರಿದ್ದಾಗ ಈಗಿದ್ದಾಗ ಹಳದಾಗ ಒಂದು ಜನ ಹೊರತಿ ತೆಗೆದ್ರೆ ಕೂಟ್ನ್ಯಾಗ ನೀರು ಬರ್ತದೆ. ಒಂದ ಕೂಟ್ನ್ಯಾಗ ಎಲ್ಲ ನೀವೆಲ್ಲ ನೋಡಿದವ್ರೆ ಇದೀರಿ. ಈಗ ಹೋಗ್ರಪ್ಪ ನೋಡಿ ತೆಗೀರಿ, ಎಲ್ಲರೂ ಬರ್ತದೆ ನೀರು. 1500 ಫೂಟ 1600 ಫೂಟ ತಗೋದ್ರು ನೀರು ಸಿಕ್ಕರು ಸಿಗ್ಲಿಕ್ಕಿಲ್ಲ. ಮತ್ತ ತೆಗೆದ ನೀರೈತೆ ಅಂತಿದ್ದಾರೆ. ಎಲ್ಲ ಆರ್ಸೆನಿಕ್ ಅದ್ರೊಳಗೆ, ರಸಾಯನಗಳು ಅದ್ರೊಳಗೆ. ಹುಡುಗರಂದ್ರ ಕಳು ತೂತು ಬೀಳ್ತಾವು, ಎಲು ಕೊಳ್ಳಾಗ್ತಾವು, ತಲೆ ಮ್ಯಾಗಿನ ಕೂದಲೆಲ್ಲ ಹಾರಿ ಹೋಗ್ತಾವು, ಒಣಗಿ ಹೋಗ್ತಾವು. ಇಂಥ ಜೀವನ ಮಾಡಕತ್ತಿದ್ದೀವಿ. ಅದಕ್ಕೆ ಒಕ್ಕಲಿಗೆ ಅದ ಒಂದೆರಡು ಶಾಣೆ ಆಗ್ಬೇಕು. ಏನಾಗ್ಬೇಕು ಅಂದ್ರೆ ಒಕ್ಕಲಿಗೆ ಒಂದೇ ಕೆಲಸ ಮಾಡಬೇಕು. ತನ್ನ ಮಣ್ಣು, ನೀರು, ಗಾಳಿ, ಬೆಂಕಿ ಇವುಗಳನ್ನು ಬಹಳ ಸುರಕ್ಷಿತ ಇಟ್ಕೋಬೇಕು. ತಾನು ಹೊಲ್ದಾನು ಇವ ರೈತನ ದೇವರು ಕಾಪಾಡುವಾದದ್ದನ್ನು ಏನೂ ಮಾಡಬಾರ್ದು. ಇದ ರೈತನ ಕೆಲಸ. ನಿನ್ನ ಮಣ್ಣು ಐತಲ್ಲ, ಮಣ್ಣು ಹೆಂಗೆ ಶ್ರೀಮಂತ ಮಾಡುವುದು? ಮನ್ಯಾಗ ಒಂದು ಆಕಳ ಕಟ್ಟು. ಆ ಮಣ್ಣಿಗೆ ಬೇಕಾದಂತ ಅಮೃತ ಯಾವುದು ಅಂದ್ರೆ ನಿನ್ನ ಆಕಳ ಸಗಣಿ ಮೂತ್ರ ಆದ್ರೆ ಅಮೃತ. ಮಣ್ಣಿಗೆ ನೀ ಏನ್ ಹಾಕಬೇಕು ಹಾಕೋದಾಗಿತ್ತು ಅಂದ್ರೆ, ನಿನ್ನ ಬೆಳೆಗೆ ಏನ್ ಹಾಕಬೇಕು ಅಂತ ನಿನಗೇನೂ ಆಗ್ಲಿಲ್ಲ ಅಂತಂದ್ರೆ ಪಂಚಾಮೃತ ನಿಮ್ಗೆಲ್ಲರಿಗೂ ಹಿಡಿಸ್ತೈತಲ್ಲ, ಷಡ್ರಸಗಳಂತ ಕರಿತೀವಿ ಅವೆಲ್ಲ. ಅಂದ್ರ ಸಿಹಿ, ಸ್ವಲ್ಪ ಕಹಿ, ಖಾರ, ಉಪ್ಪ, ಒಗರ ಇವೇನದಾವಲ್ಲ ಇವೆಲ್ಲರಿಗೂ ಹಿಡಿಸ್ತಾವ. ಇವೆಲ್ಲವೂ ಕೂಡಿದ್ರು ಷಡ್ರಸ. ಇದಕ್ಕ ಅಮೃತ ಅಂತ ಕರೀತಾರ. ಆರು ಕೂಡಿದ್ದಕ್ಕೆ ಅಮೃತ ಅಂತ ಕರೀತಾರ. ಅಮೃತ ಎದರಿಂದ ತಯಾರು ಮಾಡೋದು? ಒಂದು ಬ್ಯಾರಲ್ ನೀರು ತಗೊಳ್ಳೋದು, ಒಂದು 10 ಕಿಲೋ ಸಗಣಿ ಹಾಕು, ಅದ್ರಾಗ ಒಂದು 4 ಲೀಟರ್ ಗೋಮೂತ್ರ ಹಾಕು, ಒಂದು 2 ಲೀಟರ್ ಮಜ್ಜಿಗೆ ಹಾಕು, ಒಂದ್ ಜರ ಬೆಲ್ಬೆಲ್ಸ್ ಆಗ್ಬೇಕಂತ 1 ಕಿಲೋ 2 ಕಿಲೋ ಬೆಲ್ಲ ಹಾಕು. ಎಲ್ಲರೂ ಒಡ್ಡಿನ ಕೆಳಗ ಗಿಡದ ಕೆಳಗೆ ಮಣ್ಣು ತಂದ್ರೆ ಒಂದು ಬೊಗಸಿ ಹಾಕು, ಹಾಕಿ ಒಂದ್ ಜರ ತಿರುಳು. 8 ದಿನದೊಳಗೆ ಅಮೃತ ಪಾಣ, ಅಮೃತ ಜಲ ತಯಾರಾಕೈತಿ. ಹೊಲ ಏನಂತೈತಿ, ನನಗಿದು ಬೇಕಪ್ಪ, ನೀ ಏನ್ ತಂದು ಚೀಲ ಸುರುತ್ತಿಲ್ಲ ಅದು ಬೇಡ, ನನ್ಗೆ ಇದನ್ನ ಹಾಕಂತ. ಇವಂತಾನು ಇದನ್ನ ಯಾರು ಮಾಡೋದಪ್ಪ, ಅದು ರೆಡಿಮೇಡ್ ಸಿಗ್ತೈತಿ, ತಂದು ಹಾಕ್ತೀನಿ. ಇದು ಮತ್ ನಾನಾ 6 ದಿವಸ ತುರ್ಬೇಕಲ್ಲ. ಮತ್ ನಾ 6 ದಿವಸ ಬಸ್ ಸ್ಟ್ಯಾಂಡ್ನಾಗ ಅಬ್ಸೆಂಟ್ ಉಳಿದ್ರೆ ಉಳಿದವ್ರು ನಮ್ ಕುಂದಾಗ ಕುಡಿಸ್ಕೋಬೇಕಲ್ಲ. ತಿಳಿತು ನೋಡಿ ನಿಮ್ಗೆ. ಯಾಕಂದ್ರೆ ನಿಮ್ ಮೀಟಿಂಗ್ ಪಾಯಿಂಟ್ ಅಂದ್ರೆ ಅದಲ್ಲ ಬಸ್ ಸ್ಟ್ಯಾಂಡ್. ಅಲ್ಲಿ ಏನ್ ಒಂದು ಇಡೀ ಊರ್ ಅವ ಮೋದಿ ಹಂಗ ಮಾಡಿದ, ರಾಹುಲ್ ಗಾಂಧಿ ಹಿಂಗ್ ಮಾಡ್ದ, ಅವ ಹಿಂಗಂದ, ಅವ ಹಂಗಂದ. ಅಲ್ಲ ಅವ್ರು ಹೆಂಗ್ ಯಾಕೆ ಮಾಡೋದ್ರ? ನಿಮ್ದೇನು ಮನೆ ತುಂಬುದ ಮಾರು ತುಂಬುದದ್ರಲ್ಲಿ. ನಮ್ಮ ಹೊರದಾಗ ಹೋಗಿ ಏನ್ರ ಮಾಡಿದ್ರೆ ಅದಕ್ಕೆ ಅದನ್ನ ಬಿಟ್ಟು ದಿಲ್ಲಿ ಚರ್ಚೆ ಮಾಡವ, ಮನೆಗೆ ಹೋಗಿ ಹೊಡ್ಯಾವ, ಮತ್ ಹೋಗಿ ಊರ್ ಪುರಾಣ ಓದವ. ಎಲ್ಲರನ್ನು ಬೈತಿರ್ತಾರ ಕಟ್ಟೆ ಮ್ಯಾಗ ಕುತ್ಕೊಂಡು. ಊರಾಗ ಪುರಾಣ ಗಟ್ಟಿ ಹೇಳ್ತಿರ್ತಾವ ನೋಡಿದ್ರು. ಅವ ಹಂಗ, ಆಕಿ ಓಡ್ ಹಂಗ, ಓಡ್ ಹಂಗ ಇವ ಯಾರು ಒಬ್ಬರ ಚಲೋ ಚರ್ಚೆ ಮಾಡಿರ ಕೇಳುವ. ಅನ್ನೋದ್ರಾಗ ಒಬ್ಬ ಅವನ ಕರಿಲಾಕ್ ಬರ್ತಾನೆ, ಕಾಕ ಮನ್ಯಾಗ ಕರ್ದಾರ ನಿನ್ನ. ಕಾಕ ಎದ್ ಗಂಟ್ನಲ್ಲೋ ಕುಂತವ್ರು ಇವಾರ ಏನ್ ಬಾಂಡ ಸುಳಿ ಮಗ ಇವ ಚಲೋ ಇರ್ತೀವಿ. ಇವ್ರು ಯಾರು ಕುಂತವ್ರು ಎಷ್ಟೊತ್ತನೆ ಇವ್ರು ಕೂಡ ಇದ್ದವ ಅಂದ್ರ ಅವನು ಬಿಡಂಗಿಲ್ಲ ಅಂತೀವ್ರು. ಅಂದ್ರೆ ನಮ್ಗೆ ಎದ್ರೊಳಗೆ ರುಚಿ ಐತಂತ ನಾ ಯಾರ್ದಾರ ಹೇಳಿಲ್ಲ. ಮತ್ತೆ ಎಲ್ಲ ನಿಮ್ದ ಹೇಳಾಕತ್ತೇನೆ. ನಮ್ಮದೇ ಒಂದು ಕತಿ, ನಮ್ದ ಕತಿ ಯಾಕಿದ್ದಿಲ್ಲತ್ತೀರಿ. ಯಾಕಿಲ್ಲ ಯಾರು ಮಾಡೋರು ಸಿಗೋಲ್ಲ. ಆ ಕಡೆ ಹಾಕಿಲ್ಲ ಹೆಂಡತಿ ಕೆಲಸ ಮಾಡಕ ಯಾರು ಸಿಗ್ತಾ ಇಲ್ರಿ. ಮತ್ ನಿನ್ನ ಏನು ಮಾಡ್ಬೇಕು? ಇದು ಮನ್ಯಾಗ ಎಷ್ಟು ಮಂದಿ ಇದ್ರಿ? 10-12 ಮಂದಿ ಐತಿ ಮನ್ಯಾಗ. ಹೆಂಡಿ ಕಸ ಮಾಡೋರಿಲ್ಲ ಅಂತ. ಮತ್ ಇವ್ರನ್ನೇನು ಉಪ್ಪಿನಕಾಯಿ ಹಾಕೋದ ಆಟ ಓದ ಹೋಳಿ ಈಗಿದ್ದವ್ರ ಮನೆ ಇದ್ದವ್ರ ಮಾಡ್ಬೇಕು. ನಿಮ್ಗೆ ಹೇಳ್ದೇನೆ ಇವತ್ತು ಸಹಿತ ನನ್ನ ಹತ್ರ
1500 ಆಕಳದಾವ. ನೀವು ಇಡೀ ಊರಾಗ ಕುಡಿದ್ರೆ ಇಷ್ಟ ಹಾಕಿಲ್ಲ. ಒಂದ್ ಆಕಳ ಮೇಯಾಗ ಗೆಲುವು ಕಂಡ್ರೆ ನಿಮಗ್ನ ಗೆಲುವು ತೋರಿಸಿದ್ರಂದ್ರೆ ನಿಮಗ್ನ ಪ್ರಶಾಂತ ಆಕಳಗಳು ಅದಾವ. ಆಳುಗಳು ರಾತ್ರಿ ಓಡಾದ್ರಂದ್ರೆ ಮುಂಜಾನೆ ಸಗಣಿ ತೆಗಿಯಾಕ ಹೋಗಿರ್ತೀವಿ ನಾವು. ಹಾಲು ಹಿಂಡ್ತೀವಿ ನಾವು, ಮೇಮ್ಯಾಗ ಕೈ ಆಡಿಸ್ತೀವಿ. ನೀವು ಕೊಟ್ಟಿಗೆ ಹೋದಿವಿ ಅಂದ್ರೆ ದನಗಳು ಹಿಂಗೆ ಓಡಿ ಬರ್ತಾವ ನಮ್ಮ ಹತ್ರ. ನಿಮ್ಮ ಮನ್ಯಾಗ ನೀವು ಮನ್ಯಾಗ ಹೋದ್ರಿ ಅಂದ್ರೆ ಜಿಪಿಗೆ ಗಾಲ್ ಕೊಟ್ಟು ಹಿಂಗೆ ಯಾವಾಗ ಸನ್ಯಾಗ ಬಂದಾನು ಜಾಡಿಸುವ ಅತ್ತೇನು ತಯಾರಾಗಿರ್ತೈತಿ. ಗುಡ್ಡ ಕಟ್ಟಿ ಹೊಡೆದ ಮುಂದೆ ಮಗ 8 ದಿವಸ ದಿನ ಬಂದಿಲ್ಲ ಅಂತಿರ್ತೈತವು. ಒಕ್ಕಲಿಗೆ ಇವ್ರಿಗೆ ಒಕ್ಕಲಿಗೆ ಅಂತಾರೆ, ಒಕ್ಕಲ್ತನ ಅಂತಾರೆ. ದನಗಳ ಮ್ಯಾಗ ಪ್ರೀತಿ ಬೇಡ, ಮನುಷ್ಯರ ಮ್ಯಾಗ ಪ್ರೀತಿ ಬೇಡ. ಮನ್ಯಾಗ ವಾಲ್ಕೊಳ್ಳಿ ಹೆಂಡತಿ ವಾಲ್ಕೊಂತ ತಿನ್ನಾಕ ಕುಂದಿರ್ತೈತಿ, ಸುಮ್ಮ ತಿನ್ನಂಗಿಲ್ಲ. ಬಡ 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 ಬಡಬಡಿಸ್ತಿರ್ತೈತಿ. ಇದ್ರಾಗ ಇದು ಇಲ್ಲ, ಅದ್ರಾಗ ಅದು ಇಲ್ಲ, ಇದು ಉತ್ಪನ್ನ ಇಲ್ಲ, ಕಾರಣ ಇಲ್ಲ. ನಿಮ್ಮ ಅಪ್ಪ ಇದನ್ನ ಕಲಿಸಿದ್ನ ನಿನಗ, ನಿಮ್ಮವ್ವ ಇದನ್ನ ಮಾಡಕ್ ಹೇಳಿದ್ಲ ನಿನಗ, ನಾನ್ ಲಗ್ನ ಮಾಡ್ಕೊಂಡೇನು ಬಾಂಡ ನಿನ್ನ ನೀವು ತಾನೇ ಅನ್ಕೋತಂಗ. ಮತ್ ಬರೇ ಮೊಬೈಲ್ ಕಡೆ ನೋಡ್ಕೊತ ಅಡಿಗೆ ಮಾಡಿದ್ರೆ ಇಂಥದ ಅಡಿಗೆ ಆಗ್ಬೋದು ಅಂತ ಮತ್ತ ಆಕಿಗೆ. ಆಕಿ ಅಂತಾಳ, ನೀವು ನೋಡ್ರಿ ಉಣ್ಣಾಕ್ ಕೂತೀರಿ ಅಂದಾಗ ಸಾರು ಕಲ್ಸ್ಕೊಳೋದ್ ಬಿಟ್ಟು ನೀರ್ ಹಾಕೊಳಕ್ ಹೋಗ್ತಿರ್ಲಿಲ್ಲ ಮೊಬೈಲ್ ಹಾಕಲ್ದಾಗ. ಅದ್ಯಾಂಗ ರುಚಿ ಆಕೈತೆ ಅಡಿಗೆ ಅಂತ ಆಕೆ ಎರಡು ಹ್ಯಾಂಗ ಮಕ್ಕಳಿಗೆ ಸಂಸ್ಕಾರ ಮಾಡೋದು, ಹ್ಯಾಂಗ ಒಕ್ಕಲಿಗೆ ಮನೆಯಾಗ ಏನು ಮಾಡಕ್ ಆಗಲಿಲ್ಲ ಅಂದ್ರೆ ನಿಮ್ಗೆ ಹೇಳ. ಅಮೃತ ಭೂಮಿಗೆ ಬೇಕಾಗಿತ್ತು. ಮಜ್ಜಿಗೆ ಐತಲ್ರಿ, ಮಜ್ಜಿಗೆ ಒಳಗೆ ಎಲ್ಲಾ ಷಡ್ರಸಗಳು ಅದಾವ ನೋಡ್ರಿ. ನೀವು ಮಜ್ಜಿಗೆ ನಿಮ್ಮ ಒಕ್ಕಲ್ತನದೊಳಗೆ ಮಜ್ಜಿಗೆ ಎಷ್ಟು ಬಳಸಕ್ ಸಾಧ್ಯ ಐತಿ ಆ ಮಜ್ಜಿಗೆ ಕೂಡ ನೀರ್ನ್ಯಾಗ ಮಜ್ಜಿಗೆ ಹಾಕ್ರಿ, ಮಜ್ಜಿಗೆ ಒಂದ್ ಜರ ಬೆಲ್ಲ ಹಾಕ್ರಿ, ಬೇಕಂದ್ರ ಮಜ್ಜಿಗೆ ಒಂದಿಷ್ಟು ಗೋಮೂತ್ರ ಹಾಕ್ರಿ, ಮಜ್ಜಿಗ್ಯಾಗ ಯಾವ ತಪ್ಪಲ ಗಿಪ್ಪಲ ಸಿಕ್ಕ್ರ ಅವನು ಹಾಕ್ರಿ. ಹಾಕಿ ಆ ನೀರು ಬೆಳಗ್ಗೆ ಸ್ಪ್ರೇ ಅಂತಾರ ಮಾಡ್ರಿ, ನೆಲಕ್ಕರ ಬಿಡ್ರಿ. ನಂಬರ್ 1. 2ನೇ ನಂಬರ್ ಮಜ್ಜಿಗೆಕ್ಕಿಂತಲೂ ಅಂತಂದ್ರ ನೆಲ್ಲಿಕಾಯಿ. ನೆಲ್ಲಿಕಾಯಾಗೂ ಸಹಿತ ದೇವರು ಏನ್ ಕೊಡ್ಬೇಕು ಎಲ್ಲ ಕೊಟ್ಟ. ಯಾರು ನೆಲ್ಲಿಕಾಯಿ ಹೆಚ್ಚು ತಿಂತಾರ ಅವ್ರ ಆಯುಷ್ಯ ಹೆಚ್ಚ. ರೋಗ ಪ್ರತಿಕಾರಕ ಶಕ್ತಿ ಅದ್ರೊಳಗೆ ಹೆಚ್ಚೈತೆ ಅಂದ್ರೆ ಮಜ್ಜಿಗೆ ಮತ್ತು ನೆಲ್ಲಿಕಾಯಿ ಹೆಚ್ಚ. ಮಜ್ಜಿಗೆ ಮತ್ತು ನೆಲ್ಲಿಕಾಯಿ ಇವೆರಡನ್ನು ಬಳಸ್ಕೊಂಡು ನೆಲ್ಲಿಕಾಯಿ ರುಬ್ಬಬೇಕು ಅಂತಾರೆ. ರುಬ್ಬಿ ಪೇಸ್ಟ್ ಮಾಡಿ ಒಂದು ಅರ್ಧ ಕಿಲೋ ನೆಲ್ಲಿಕಾಯಿ ಒಂದು 8 ಲೀಟರ್ ನೀರ್ನ್ಯಾಗ ಹಾಕ್ರಿ. ಬರೇ ಒಂದು 6 ತಾಸು ಇಡ್ರಿ. 6 ತಾಸು ಬಿಟ್ಟು 3% 1 ಲೀಟರ್ಗೆ 3 ml ಹಾಕಿ ಸ್ಪ್ರೇ ಮಾಡ್ರಿ. ಒಂದ್ ವೇಳೆ ನೆಲಕ್ಕ ಬಿಡೋರಿದ್ರಂದ್ರೆ 6 ml ಹಾಕಿ ನೋಡ್ರಿ. ನೀವು 8 ದಿನದಾಗ ನಿಮ್ ಬೆಳಿ ಚೇಂಜ್ ಆಗ್ಲಿಲ್ಲ ಅಂದ್ರೆ ನಾನು ಕೇಳಕ್ ಮತ್ತೆ ಎಲ್ಲಿ ಗೊತ್ತದ ನಮ್ಗ. ಈಗ ನಿಮ್ ಹೊಲ್ದಾಗ ಹತ್ತಿ ಗಿಡ ಅದಾವ. ಹತ್ತಿ ಗಿಡ ಅಂತ ಇರೋದು ಕಾಯಿ ಬರ್ತಾವಲ್ಲ ಕೆಂಪನ ಹತ್ತಿ ಅಲ್ಲ, ಹತ್ತಿ ಎದಕ್ ಬರ್ತಾವ್ರಿ ಅವು? ಹತ್ತಿ ಗಿಡ ಯಾವಕ್ಕೂ ಬರ್ಬಲ್ರಿ, ಕಡಬಂದಿರ. ಹತ್ತಿ ಗಿಡ ಇದ್ದು ಅಂದ್ರೆ ಎಲ್ಲಾ ಪಕ್ಷಿಗಳು ಹೊಂದಾಗ ಬರ್ತಾವ. ಆ ಪಕ್ಷಿಗಳು ಹಿಕ್ಕಿ ಹೊಲ್ದಾಗ ಬಿತ್ತಂತಂದ್ರ ನೀವು ಹೊಲ್ದಾಗ 10 ಟ್ರಾಲಿ ಗೊಬ್ಬರ ಹಾಕಿದ್ರು ಆಗ್ಲಾರ್ದಷ್ಟು ಜೀವಾಣುಗಳನ್ನು ನಾವು ಬೆಳೆಸ್ತೀವಿ. ಯಾಕಂದ್ರೆ ಹಿಕ್ಕಿ ಒಳಗ ಭಾರಿ ಪ್ರಮಾಣದ ಜೀವಾಣುಗಳನ್ನು ಬೆಳೆಸುವ ಕಲ್ಚರ್ ಐತಿ. 2ನೇ ಒಂದ ಮಾತು ಹೇಳಿ ನಾನು ಮುಗಿಸ್ತೇನೆ. ಹತ್ತಿ ಗಿಡದ ಬೇರು ತಾವು ನೋಡಿದ್ರೆ ಯಾವಾಗ ಕಾಯಿ ನೋಡಿಬಿಡ್ರಿ. ಕಾಯಿ ಹೆಂಗಿರ್ತಾವ್ರಿ? ಮ್ಯಾಗ ನೋಡಿದ್ರ ಕೆಂಪದ ಬಲಿ ಚಂದ ಇರ್ತಾವು, ಒಳಗ್ ನೋಡಿದ್ರ ಹುಳನ ಹುಳ. ಹಂಗ ನಾವು ನಿಮ್ಗೆಲ್ಲ ಮ್ಯಾಗ ನೋಡಾಕ ಚಂದ, ಒಳಗ ತಗದ್ರಿ ಹುಳನ ಹುಳ ತುಂಬ್ಯಾವ. ಹಂಗ ಆದ್ರ ಹತ್ತಿ ಗಿಡದ ಬೇರ ತೆಗೀರೋ ಒಂದು ತಾಂಡ್ರಿ ಕೆಳಗೆ ಯಾವ ಕಡೆ ಬೇರ ಅದು ಎಷ್ಟು ಈ ಹೆಬ್ಬರಳನಷ್ಟು ದಪ್ಪನ್ ಬೇರ ಒಂದ್ ಎಲ್ಲಾರ ಎಕಡೆ ಮಗಲ್ ಹೋಗಿತ್ತಂದ್ರೆ ಹಡ್ಡಿ ತೆಗೀರೋ ಒಂದು ಮೊಳಕಾಲ ಮಠ ಆ ಬೇರಿನ ತುದಿ ಕಟ್ ಮಾಡಿ ಈ ನಿಮ್ ಬಾಟ್ಲಿ ಐತಲ್ಲಿ ಇಂತ ಇದನ್ನ ಅದಕ್ಕೆ ಹಾಕಿ
ಅದ್ರ ಬಾಯಿ ಬಂದೋಬಸ್ತ್ ಮಾಡಿಬಿಡ್ರಿ, ಮಾಡಿ 4 ದಿವಸ ಬಿಟ್ಬಿಡ್ರಿ. ಇದ್ರೊಳಗೆ ನೀರು ಬರ್ತೈತಿ, ಬಾಟಲ್ದೊಳಗೆ ಅತ್ತಿಗಿಡದ ನೀರು. ದಿನ 1 ಚಮಚೆ. ಇವ ಇನ್ನು 8 ದಿನದಾಗ ಸಾಯ್ತಾನ ಕ್ಯಾನ್ಸರ್ ಅಂತ ಹೇಳಿರ್ತಾರಲ್ಲ, ಅವಾಗ ದಿನಕ್ಕೆ 1 ಚಮಚ ಕೊಡ್ರಿ. ಮುಂಜಾನೆ ಎದ್ದು ಕೂಡ್ಲಿ ಖಾಲಿ ಹೊಟ್ಟಿಲೆ 8 ದಿನದಾಗ ಎದ್ದು ಕುಂಡಿರ್ಲಿಲ್ಲ ಅಂದ್ರೆ ನಾನು ಏನು ಮಾಡ್ಬೇಡ್ರಿ. ಈ ನೀರು ಬಹಳ ದಿವಸ ಕಾಪಾಡ್ಕೋಬೇಕಾಗಿತ್ತು ಅಂತಂದ್ರ ಹಳಿ ತುಪ್ಪ ಆಕಳದ್ದು ಬಹಳ ಹಳಿ ತುಪ್ಪ ಸಿಕ್ತಂದ್ರ ಆ ತುಪ್ಪ ನೀರ ಕಾಯಿಸಿ ಅದನ್ನ ಒತ್ತಟ್ಟು ಮಾಡಿ ಇಟ್ಟರೆ ಅಂದ್ರೆ ಬಹಳ ದಿವಸ ಬಾಳ್ತೈತಿ. ಅವೆರಡು ಸ್ವಲ್ಪ ಬಿಸಿ ಮಾಡಿ ಕೊಟ್ರೆ ಅಂತಂದ್ರೆ ದಿನ 1 ಚಮಚೆ ಎಂಥದಾಕಿರೋದ ಕ್ಯಾನ್ಸರ್ ಇರಲಿ, ಏಡ್ಸ್ ಇರಲಿ, HIV, TB ಇರಲಿ, ಮತ್ತು ಕ್ರಾನಿಕ್ ಡಿಸೀಸಸ್ ಅಂತ ಏನು ಕರಿತೀವಿ, ಅತ್ಯಂತ ಹಳೆಯ ರೋಗಗಳು ಹೋಗಪ್ಪ ಒಂದು ನಿಮ್ಮ ಸುತ್ತಮುತ್ತ ರಗಡೆ ಐತೆ. ಏನ್ ಮಾಡೋದು, ಎಲ್ಲ ಕಣ್ಣು ಮುಚ್ಕೊಂಡು ಮಲ್ಕೊಂಡಿವಲ್ಲ ನಾವು. ಕಲ್ಪ ವೃಕ್ಷದ ಕೆಳಗ ಇದೀವಿ, ಕಣ್ಣು ಮುಚ್ಕೊಂಡಿವಿ, ಏನ್ ಮಾಡೋದು? ಹಿಂಗಾಗೈತೆ. ಶ್ರೀಮಂತ ಮಾಡ್ಕೊಳ್ಳೋ ಸಲುವಾಗಿ ಮನ್ಯಾಗ 1 ಆಕಳ ಕಟ್ಟಿ ಸಗಣಿ ಮೂತ್ರ ಹೊಲದಾಗ ಹೋಗಿ ಬೀಳುವಷ್ಟು ವ್ಯವಸ್ಥೆ ಮಾಡಿ ಟ್ರಾಲಿ ಗಟ್ಲೆ ಹೇಳುದಿಲ್ಲ ನಾನು. 1 ಬ್ಯಾರಲ್ ನೀರಿಗೆ 8-10 ಕಿಲೋ ಸಗಣಿ ಸಾಕು. ಪ್ರತಿ ವಾರ 1 ಬ್ಯಾರಲ್ ನೀವು 1 ಎಕರೆಗೆ ಬಿಟ್ರಿ ಅಂತಂದ್ರೆ ಡ್ರಿಪ್ನಾಗ ನಿಮ್ಮ ಹೊಲ ವರ್ಷದಾಗ ನೋಡ್ರಿ, ವರ್ಷದಾಗ ಹುಳುಗಳು ಮ್ಯಾಗ ಬರಕ್ ಶುರು ಆಗ್ತವೆ, ಎರುಳುಗಳು, ಜೀವಾಣುಗಳು ಕಾಣಕ್ ಶುರು ಆಗ್ತವೆ. ಶ್ರೀಮಂತಕ್ಕೈತಿ ಹೊಲ. ಮೊನ್ನೆ ನಮ್ಮಲ್ಲಿ 2 ವರ್ಷದಿಂದ ದೊಡ್ಡ ಮಳಿ ಬಿತ್ತು. 13 ದಿವಸ ಕಬ್ಬ 10-12 ಫೂಟ್ ಎತ್ತರದ ಕಬ್ಬ, ಅದ್ರ ಮ್ಯಾಗ 12 ಫೂಟ್ ನೀರಿತ್ತು, 20-23 ಫೂಟ್ ನೀರಿತ್ತು. 13 ದಿವಸ ನಿಂತಿತ್ತು. ಯಾರ್ಯಾರು ರಾಸಾಯನಿಕ ಕೃಷಿ ಮಾಡ್ತಿದ್ರು ಅವ್ರೆಲ್ಲವೂ ಒಣಗಿ ಹೋದ ಕಬ್ಬ. ಸುಳ್ಯಾಗ ಮಣ್ಣು ಹೊಕ್ಬಿಡ್ತು, ನೀರ್ನಾಗಿತ್ತು ಕಬ್ಬ. ನೀರ್ ಇಳಿದ್ರಾಗ ಕಬ್ಬು ಖಲಾಸಾಗಿ ಬಿದ್ದು ಹೋಗ್ಬಿಡ್ತು. ಯಾರು ಸಾವಯವದೊಳಗ ಕಬ್ಬು ಮಾಡಿದ್ರು 13 ದಿವಸ ನೀರು ನಿಂತು ಇಳಿದು ಹೋದ ತಕ್ಷಣ ಕಬ್ಬು ಹೆಂಗಿತ್ತು ಮೊದಲು ಹಂಗ ಏನು ಫರ್ಕ್ ಆಗ್ಲಿಲ್ಲ. ಹಿಂಗ್ ಮಲ್ಕೊಂಡಿತ್ತು. ನೀರೇನು ಇಳಿದು ಹೋತು. 13 ದಿವಸಕ್ಕೆ 20 ದಿವಸಕ್ಕೆ ನೀರು ಇಳಿತು. ಇಳಿದು ಕೂಡಲೇ ಮತ್ತೆ ಎದ್ದು ನಿಂತು. ಎಷ್ಟು ಕೊಡ್ಬೇಕಷ್ಟು ಬೆಳೆ ಕೊಟ್ಟ ಹೋಗಿ. ಸಾವಯವದೊಳಗೆ ಈ ಸಾಮರ್ಥ್ಯ ಇರ್ತದೆ. ಅದಕ್ಕೆ ನೀವು ರೈತರು ಶ್ರೀಮಂತರಾಗಬೇಕಾಗಿತ್ತು, ಸ್ವಾವಲಂಬಿ ಆಗ್ಬೇಕಾಗಿತ್ತು, ಸ್ವಾಭಿಮಾನಿ ಆಗ್ಬೇಕಾಗಿತ್ತು ಅಂತ ನಿಮ್ಗೆ ಇಚ್ಛೆ ಇತ್ತು ಅಂತಂದ್ರೆ, ಇಚ್ಛೆ ಇದ್ರ ನಿಮಗೆ ಭಿಕಾರಿಗಳು ಆಗೋದಿತ್ತು ಅಂತಂದ್ರೆ ನಾವ್ಯಾಕೆ ಬೇಡ? ಎಲ್ಲದಕ್ಕೂ ಸ್ವಾತಂತ್ರ್ಯ ಐತಿ, ದೇಶ ಸ್ವಾತಂತ್ರ್ಯ ಐತಿ, ವಿಚಾರ ಮಾಡಕ್ಕೂ ಸ್ವಾತಂತ್ರ್ಯ ಐತಿ, ಮಾತಾಡಕ್ಕೂ ಸ್ವಾತಂತ್ರ್ಯ ಐತಿ. ಎದ್ದು ಹಾಕುಲ್ಲ ಅವ ತಲೆ ಕೆಟ್ಟ ಸ್ವಾಮಿ ಹೆಂಗ್ ಹೇಳೋದು ನೋಡ, ಎಲ್ಲಾರ ಹಿಂಗ ಆಕೈತನ, ಹಿಂಗ ಎಲ್ಲಾರ ಆಗೈತನು ಅಂತ ಅಂತಿದ್ರು. ನಾ ಈ 30 ವರ್ಷದಿಂದ ಈ ಮಾತು ಹೇಳ್ತಿದ್ದೆ. ಅವಾಗ ಸ್ವಾಮಿ ತಲೆ ಕೆಟ್ಟೈತೆ ಅವಾಗ ಅಂತಿದ್ರು. ಈಗ ಯಪ್ಪ ಆ ಸ್ವಾಮಿಗಳೆಲ್ಲ ಮಾಡಿ ಹೇಳ್ತಾರ. ಹಂಗ ಮಾಡಿದ್ರು 4 ಲಕ್ಷ ಜನ ಈಗ ಫಾಲೋವರ್ಸ್ ಅದ ಮಾಡ್ತಾರೆ. ಸಾವಯವ ಕೃಷಿಯನ್ನ ಕರ್ನಾಟಕದೊಳಗೆ 4 ಲಕ್ಷ ಜನ ಈಗ ಅನುಸರಿಸ್ತಾ ಇದ್ದಾರೆ. ಇದು ನೋಡ್ಬೇಕ ಏನ್ ಮಾಡ್ಯಾರ. ಆಕಳ ಈದ್ ಕೂಡ್ಲೆ ಮೊದಲನೇ ಸಗಣಿ ಏನ್ ಕೆಳಗೆ ಬೀಳ್ತಿರ್ತೈತಲ್ಲ, ಮ್ಯಾಲಿಂದ ಮೇಲೆ ಹಿಡ್ಕೊಂಡು ಅದ್ರೊಳಗಿರುವಂತ ಅವಾತೀಯ ಜೀವಾಣುಗಳನ್ನ ಸೆಪರೇಟ್ ಮಾಡಿಕೊಂಡು ಅವನ್ನ ಡೆವಲಪ್ ಮಾಡಿ, ಅಂದ್ರೆ ಬೆಳೆಸಿ, ಅದ್ರೊಳಗೆ ಏನಿಲ್ಲ ಬೆಳೆಸಕ್ ಮಜ್ಜಿಗೆ ಬೆಲ್ಲ ಹಾಕಿ ಅವನ್ನ ಬೆಳೆಸ್ಯಾರ. ಅವು ಇದು ಕಲ್ಚರ್. ಇದು 1 ಬ್ಯಾರಲ್ಗೆ ಇದೊಂದು ಬಾಟ್ಲಿ ಹಾಕೋದು, 1 ಬ್ಯಾರಲ್ ನೀರಿಗೆ 1 ಕಿಲೋ 2 ಕಿಲೋ ಬೆಲ್ಲ ಹಾಕ್ರಿ, ಸಾವಯವ ಬೆಲ್ಲ, 2 ಲೀಟರ್ ಮಜ್ಜಿಗೆ ಹಾಕ್ರಿ, 6 ದಿವಸ ತಿರು ಮಂಜಾರ. ಇಂಥದ ಕಲ್ಚರ್ ತಯಾರಾಕತಿ. ಇದನ್ನ ನಿಮಗೆ ಸ್ಯಾಂಪಲ್ ನೋಡ್ಬೇಕು ಅನ್ಸಿತ್ತಂದ್ರೆ 10 ಲೀಟರ್ ಒಂದೇ ಜಾಗದಾಗ ಸುರಿ ಬಿಡ್ರಿ. 15 ದಿನದಾಗ ಬುಗು 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 ಅಂತ ಎರೆಹುಳ ಬರ್ಲಿಲ್ಲ ಅಂದ್ರೆ ಕೇಳಾಗ್ತದೆ. ಹೆಚ್ಚು ಪ್ರಕಾರದ ಜೀವಾಣುಗಳು ಇದ್ರೊಳಗದಾವ. ನಿಮ್ಗೆ ನೋಡಿದ್ರೆ ಅನಿಸ್ತೈತೆ ಅಂದ್ರೆ 800 ಪ್ರಕಾರದ ಜೀವಾಣುಗಳು ಇದ್ರೊಳಗದಾವು. ಅಂದ್ರೆ 800 ಪ್ರಕಾರದ ಕೆಲಸ ಮಾಡೋ ಸಾಮರ್ಥ್ಯ ಈ ಜೀವಾಣುಗಳಲ್ಲಿ ಐತಿ. ಇದು ಪುಕ್ಕಟೆ ಐತಿ. ಬಹಳ ಮಂದಿ ಅಂಗಡಿಯಾಗ ಸಿಕ್ತಂದ್ರೆ ತಂದು ಮಾಡ್ತಾರೆ ಇದನ್ನ ಪುಕ್ಕಟೆ. ಈಗ ತಂದಾರ ಎಷ್ಟು ತಂದಿರೋ ಇದನ್ನ? 2 ಬ್ಯಾರಲ್ ತಂದಾರ. ಈಗ ಅದನ್ನ ಒಬ್ಬರಿಗೊಂದು ಲೀಟರ್ ಕೊಡ್ತಾರ, ತಗೊಂಡು ಹೋಗ್ಬೇಕು ಎಲ್ಲರೂ. ಇದನ್ನ
ಮನೆಯೊಳಗೆ ಏನೂ ಇಲ್ಲ, ಒಂದು ಪ್ಲಾಸ್ಟಿಕ್ ಬ್ಯಾರಲ್ ಇಟ್ಕೋಬೇಕು, ಇದನ್ನ ಬಿಟ್ಟರೆ ನಿಮ್ಗೆ ಏನೂ ಬಂಡವಾಳ ಬೇಕಾಗಿಲ್ಲ. ಆಮ್ಯಾಗ ನೀವು ಸ್ಯಾಂಪಲ್ ನಿಮ್ ಹೊಲದಾಗ ಮಾಡಿ ನೋಡ್ರಿ, ಒಂದು ಗಿಡ ಇದ್ದು ಅಂದ್ರೆ ಗಿಡಕ್ಕೆ ಹಾಕಿ ನೋಡ್ರಿ, ಬೆಳೆ ಇತ್ತಂದ್ರೆ ಬೆಳೆಗೆ ಸಿಂಪಡಿಸಿ ನೋಡ್ರಿ. ಏನಿಲ್ಲ, ಒಂದು 15 ಲೀಟರ್ ಟಾಕಿಗೆ 1 ಲೀಟರ್ ಹಾಕಿ ಸ್ಪ್ರೇ ಮಾಡ್ರಿ. 8 ದಿನದಾಗ ನಿಮ್ಗ ಮಾಡಿದ್ದು ಮಾಡ್ಲಾರ್ದು 2 ಒಳಗಿಂದ ಅಂತರ. ಅಡಿಕೆ, ತೆಂಗ ಎಲ್ಲಾ ಜಾತಿ ಗಿಡಗಳಿಗೆ ಹಾಕಿ ಅವು ದೊಡ್ಡ ದೊಡ್ಡ ಆಪತ್ನೊಳಗೆ ಸಿಕ್ಕೊಂಡಿದ್ದು ಸಾವಿರಾರು ಜನ ರೈತರು ಈ ಬರೀ ಗೋಕೃಪಾಮೃತ ಬಳಸಿ ಅದರಿಂದ ಹೊರಗೆ ಬಂದ್ರು. ಇದು ಅಲ್ದ ನಮ್ಮ ರೈತ ಮನ್ಯಾಗ ಒಂದು ಆಕಳ ಸಾಕಿದ ಅಂದ್ರೆ ಬೆರಣಿ ಸುಳ್ಳು ಮಾಡ್ಯಾರ ಇವ್ರು ಚಂದಾಗ. ಇವು ಅಗ್ನಿಹೋತ್ರಕ್ಕೆ ಹೋಗ್ತಾವ. ಅಗ್ನಿಹೋತ್ರ ಯಾಕೆ ಮಾಡ್ಬೇಕು ಅಂತ ಹೇಳ್ತೀನ, ಊರ್ಜಾ, ಭೂಮಿಯೊಳಗಿನ ಊರ್ಜಾ ಹೆಚ್ಚು ಮಾಡ್ಬೇಕಾಗಿತ್ತು ಅಂತಂದ್ರೆ ಅಗ್ನಿಹೋತ್ರ ಮಾಡೋದು. ಬೆಳಿಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕ ಈ ಕುಳು ತಗೋಬೇಕು. ಮುರಿಲಾರ್ದ ಅಕ್ಕಿ ಕಾಳು ತಗೊಂಡು 1-2 ಹನಿ ತುಪ್ಪ ಅದಕ್ಕೆ ಹಚ್ಚಿ ಕರ್ಪೂರ ಉರಿಸಿ ಅದ್ರ ಮ್ಯಾಗ ಅವನ್ನ ಹಾಕ್ಬೇಕು. ಇದು ಬೆರಣಿ ಸುಡ್ತೈತಿ, ಅದರಿಂದ ಏನು ಹೊಗೆ ಬರ್ತೈತಲ್ಲ, ಆ ಹೊಗೆಯಿಂದ 5 ಪ್ರಕಾರದ ಆಕ್ಸೈಡ್ಗಳು ಹೊರಗೆ ಬರ್ತಾವ. ಆ ಆಕ್ಸೈಡ್ಗಳು ವಾಯುವನ್ನು ಶುದ್ಧೀಕರಿಸ್ತಾವು ಮತ್ತು ಇಲ್ಲಿರುವಂತ ಕೀಟಾಣುಗಳನ್ನೆಲ್ಲ ಕೊಂದು ಹಾಕ್ತಾವ. ಇದನ್ನ ನಾವು ಹೇಳ್ತಿದ್ದೀವ, ಅವಾಗ ಸ್ವಾಮಿಗಳು ಇಂಥವ್ ಹೇಳ್ತಾರೆ ನೋಡಿ, ಮನೆಗೆ ಬರುವನು ಅಂತಿದ್ರು. ಈಗ ಅವರು ಜಪಾನ್ದವರು ಕಿಟ್ ಸಹಿತ ತಗೊಂಡು ಬಂದಾರ ಇದನ್ನ ಅಗ್ನಿಹೋತ್ರ ಮಾಡಕ್. 1400 ರೂಪಾಯಿ ಕಿಟ್ ಮಾರಾಟ ಮಾಡ, ದೊಡ್ಡ ಸೈನ್ಸ್ ಐತ್ರಿ ಅದು. ಜಪಾನ್ದವ್ರು ಹೇಳ್ಯಾರ, ಮತ್ ಸ್ವಾಮಿಗಳು ಹೇಳ್ತಿದ್ರ ಅಂತೇನ್ ಬರ್ತದೆ. ಈಗ ಜಪಾನ್ದವ್ರು ಅಂದ್ರೆ ಶಂಕದಾಗ ಬಂತಂದ್ರೆ ತೀರ್ಥ. ನಿಮಗೆಲ್ಲ ಜಪಾನ್ದವ್ರು ಅಮೆರಿಕಾದವ್ರು ಹೇಳಿದ್ರಂದ್ರೆ ವೇದ ವಾಕ್ಯ. ಸ್ವಾಮಿಗಳು ಹಂಗೆ ಹೇಳ್ತಿರ್ತಾವ ಒಳವು ಸ್ವಾಮಿಗಳು. ಅಗ್ನಿಹೋತ್ರ ಇವತ್ತು ಲಕ್ಷ ರೈತರ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ ಬಂದಾಗ. 2ನೇದ್ದು ಈಗ 3ನೇ ಸುತ್ತಿಂದು 4ನೇ ಸುತ್ತಿನ ಕೋವಿಡ್ ಬಂದೈತಿ ಊರುಗಳಾಗ. ಕೆಮ್ಮು ಬಂತಂದ್ರೆ ಒಟ್ಟ ಹೋಗಂಗಿಲ್ಲ, ಜ್ವರ ಬಂದ್ರೆ 2-3 ತಿಂಗಳಗಟ್ಲೆ ಹೋಗುದಿಲ್ಲ, ಏನ್ ಔಷಧ ತಗೊಂಡ್ರು ಕೆಮ್ಮು ಹೋಗುದಿಲ್ಲ. ಈ ಸಗಣಿಯಿಂದ ತಯಾರು ಮಾಡಿದಂತ ಧೂಪು ಬತ್ತಿಗಳದಾವ, ಇದನ್ನ ನೀವು ಮಲ್ಕೊಳ್ಳೋ ಕೋಳಿನೊಳಗೆ ಹಚ್ಚಿರಿ, ಒಂದೇ ರಾತ್ರಿಯಾಗ ನಿಮ್ ಕೆಮ್ಮು ಹೋಗ್ಲಿಲ್ಲ ಅಂದ್ರೆ ಕೇಳ. ನಾ ಮಾಡಿ ನೋಡಿ, ನನಗ ಆಗಿತ್ತು, ಮಾಡಿ ನೋಡಿ. ಏನು ಇದು ನೀವು ಬಿದ್ರು ಕುಂದೇವಾಗ ನಮ್ ರೈತ ಇಲ್ಲೇ ಅವತ್ತ ನಾ ಎಲ್ಲಿ ಹೋಗಲ್ಲ, ನಮ್ ರೈತರು ತಂದು ನಾನು ಮುಂದೆ ಇರ್ತಾರೆ. ಇವ್ರು ಏನಿದು ಆ ದಂತ ಮಂಜನ, ಇದು ಬೂದಿ ಸುಟ್ಟು ಅದ್ರೊಳಗೆ ಒಂದ್ ಸ್ವಲ್ಪ ಉಪ್ಪ, ಒಂದ್ ಜರ ಪಟಗ, ಒಂದಿಷ್ಟು ವನೌಷಧಿಗಳನ್ನ ಹಾಕಿ ತಯಾರು ಮಾಡ್ಯಾರ. ಅಳಿಗಾಡ್ತಿದ್ದು ಹಲ್ಲು ಅಂತಂದ್ರೆ 8 ದಿನದಾಗ ಗಟ್ಟಿ ಆಗ್ತಾವ. ಅಂತ ಸಾಮರ್ಥ್ಯ. ಗ್ರಾಮಗಳನ್ನ ಆತ್ಮನಿರ್ಭರ ಗ್ರಾಮಗಳನ್ನು ಮಾಡುವ ಸಲುವಾಗಿ ದತ್ತಕ್ಕೆ ತಗೊಂಡಿದ್ವು 100 ಹಳ್ಳಿಗಳನ್ನ. ಅವೆಲ್ಲ ಸ್ವಾವಲಂಬಿ ಗ್ರಾಮಗಳಾಗ್ಬೇಕು. ಏನು ಅಂದ್ರೆ ಬೆಳಗಿನ ಟೂತ್ ಪೇಸ್ಟ್ ಹಿಡ್ಕೊಂಡು ರಾತ್ರಿ ಚಾದರ್ ತನೂ ಎಲ್ಲ ಊರಾಗ ತಯಾರು ಮಾಡೋದು, ಊರವರ ಬಳಸೋದು. ಅದ್ರೊಳಗೆ ಬೀಜ ಬಂತು, ಗೊಬ್ಬರ ಬಂತು, ಎಲ್ಲ ನಿಮ್ಮ ಊರಿಗೆ ಒಂದು 10,000 ಟನ್ ಕಂಪೋಸ್ಟ್ ಬೇಕಾಗಿತ್ತು ಅಂದ್ರೆ ಒಂದು 8-10 ಹುಡುಗರಿಗೆ ಕಂಪೋಸ್ಟ್ ಫ್ಯಾಕ್ಟ್ರಿ ಹಾಕಿ ಕೊಡ್ತೀವಿ ನಾವು. ಅದೇ ಊರಾಗ ಹೆಂಗ್ ತಯಾರು ಮಾಡ್ಬೇಕಂದ್ರೆ ಫ್ಯಾಕ್ಟ್ರಿ ಮಾಡ್ತೀವಿ. ಊರಾಗ ರೈತರಿಗೆ ಅಲ್ಲೇ ಮಾರಾಟ ಮಾಡೋದು. 4 ರೂಪಾಯಿ 5 ರೂಪಾಯಿ ಕಿಲೋ ಕಂಪೋಸ್ಟ್ ಗೊಬ್ಬರ ಮಾರಾಟ ಮಾಡೋದು. ನಿಮ್ಮ ಊರಿಗೆ ಇಂತಿಂತ ಬೀಜ ಬೇಕು ಅಂತ ಇತ್ತು ಅಂತಂದ್ರೆ ಊರೊಳಗಿನ ಕೆಲವು ರೈತರಿಗೆ ಹೇಳಿ ಆ ರೈತರಿಂದ ಬೀಜೋತ್ಪಾದನೆ ಮಾಡಿಸಿ ಅಲ್ಲೇ ಊರಾಗ ಎಲ್ಲರಿಗೆ ನಂಬರ್ 1 ಬೀಜ ಅಂದ್ರೆ ಅವ್ರೆಲ್ಲ ಪ್ರೊಸೆಸ್ ಮಾಡಿ ಆ ಬೀಜ ಹೇಗೆ ಮಾರಾಟ ಮಾಡಬೇಕು ಅನ್ನೋದನ್ನ ನಾವು ಅವ್ರಿಗೆ ದೊಡ್ಡ ಕಾಳು ತಕೊಂಡು ಅದಕ್ಕೆ ಬೀಜೋಪಚಾರ ಮಾಡಿ ಹೇಗೆ ರೈತರಿಗೆ ಕೊಟ್ಟು ಅವರ ಈಲ್ಡ್ ಹೆಚ್ಚು ಬರ್ಬೇಕು. ಈಲ್ಡ್ ಅಂದ್ರೆ